ರಾಜ್ಯದಾದ್ಯಂತ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಆಗಿದೆ. ಬಟ್ ಪ್ರಮುಖವಾಗಿ ಹಾಸನದಲ್ಲಿ ಮಳೆಯಿಂದ ಆಗಿರುವ ಅವಾಂತರಗಳು ಒಂದೆರಡಲ್ಲ. ಈ ಕ್ಷಣಕ್ಕೂ ಕೂಡ ವಾಹನ ಸವಾರರು ಹಾಸನದ ಜನ ಆತಂಕಗೊಂಡಿದ್ದಾರೆ. ಕಾರಣ ಅಲ್ಲಿ ಗುಡ್ಡ ಕುಸಿತ ಉಂಟಾಗ್ತಾ ಇದೆ ಧಾರಾಕಾರ ಮಳೆಯಿಂದಾಗಿ ಅಂತ. ಹಾಸನದಲ್ಲಿ ಆತಂಕದ ವಾತಾವರಣ. ಜೋರು ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಿಗೆ ಹಾಸನ ಜಿಲ್ಲೆ ಸಾಕ್ಷಿಯಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಅವಾಂತರಗಳ ಸುರಿಮಳೆ. ಸಕಲೇಶಪುರದ ಹಲವೆಡೆ ಭೂಕುಸಿತ ಉಂಟಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮಾರನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ NH 75 ಅಲ್ಲಿ ಭಾರೀ ಭೂಕುಸಿತ ಉಂಟಾಗಿದೆ. ರಾತ್ರಿ ಸುಮಾರು 2 ಗಂಟೆ ವೇಳೆಗೆ ಗುಡ್ಡ ಕುಸಿತ ಉಂಟಾಗಿದೆ. ಅರಣ್ಯ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿಯಿಂದ ತೆರವು ಕಾರ್ಯಾಚರಣೆ ಆಗ್ತಾ ಇದೆ ಸ್ಥಳದಲ್ಲಿ. ಬೆಂಗಳೂರು ಮಂಗಳೂರು ಶಿರಾಡಿ ಘಾಟ್ ರಸ್ತೆ ಸಂಪರ್ಕ ಸದ್ಯ ಬಂದ್ ಆಗಿದೆ. ತೆರವಾಗುವ ತನಕ ಯಾವುದೇ ವಾಹನಗಳು ಘಾಟ್ ಮೂಲಕ ಬಾರದಂತೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳು. ಹಾಸನದಿಂದ ಬದಲಿ ಮಾರ್ಗವನ್ನ ನೀವು ಅನುಸರಿಸಬೇಕು ಅಂತ ಅಲ್ಲಿನ ಆಡಳಿತ ಕೂಡ ಹೇಳ್ತಾ ಇದೆ. ತಡರಾತ್ರಿ ಏಕಾಏಕಿ NH 76 ರಸ್ತೆ ಕುಸಿತ ಉಂಟಾಗಿದೆ. ಗುಡ್ಡ ಕುಸಿದ ಸ್ಥಳದಲ್ಲಿ ಗ್ಯಾರಂಟಿ ನ್ಯೂಸ್ನಿಂದ ಪ್ರತ್ಯಕ್ಷ ವರದಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಯಾವ ರೀತಿಯ ಪರಿಸ್ಥಿತಿ ಇದೆ, ಯಾವ ರೀತಿ ಆತಂಕ ಶುರುವಾಗಿದೆ ಅಂತ. ಕಾರಣ ಇಷ್ಟೇ, ಮಳೆ ಅಂದ್ರೆ ಸಹಜವಾಗಿ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಾಗ ಭೂಕುಸಿತ ಉಂಟಾಗ್ತಾ ಇರುತ್ತೆ ಅಂತ. ಈ ಹಿಂದೆ ಕೂಡ ಧಾರಾಕಾರ ಮಳೆಯಿಂದ ಅದೇ ಜಾಗದಲ್ಲಿ ಭೂಕುಸಿತ ಉಂಟಾಗಿತ್ತು. ಮತ್ತೆ ಈಗ ಅದೇ ಸ್ಥಳ ಭೂಕುಸಿತಕ್ಕೆ ಸಾಕ್ಷಿಯಾಗಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈ ಘಾಟ್ ಮೂಲಕ ಈಗ ವಾಹನಗಳು ಓಡಾಡಕ್ಕಾಗಲ್ಲ. ಯಾಕಂದ್ರೆ ಯಾವ ಕ್ಷಣಕ್ಕೆ ಎಲ್ಲಿ ಭೂಕುಸಿತ ಉಂಟಾಗುತ್ತೋ, ಗುಡ್ಡ ಕುಸಿತ ಉಂಟಾಗುತ್ತೋ ಗೊತ್ತಿಲ್ಲ. ಆ ರೀತಿಯ ಪರಿಸ್ಥಿತಿ ಇದೆ. ಸಹಜವಾಗಿ ವಾಹನ ಸವಾರರು ಆತಂಕ ಎದುರಿಸ್ತಾ ಇದ್ರು. ಬಟ್ ಈಗ ಕಂಪ್ಲೀಟ್ ಆಗಿ ಬದಲಿ ರಸ್ತೆಯನ್ನೇ ಅನುಸರಿಸಬೇಕು ಅಂತ ಅನಿವಾರ್ಯತೆ ಇದೆ. ಕಾರಣ ಅಲ್ಲಿನ ಅಧಿಕಾರಿಗಳೇ ಸೂಚನೆ ಕೊಟ್ಟಿದ್ದಾರೆ. ಇದನ್ನ ತೆರವು ಮಾಡಿ ಕ್ಲಿಯರ್ ಮಾಡೋ ತನಕ ಕೂಡ ಯಾವ ವಾಹನಗಳನ್ನ ಕೂಡ ಅಲ್ಲಿ ಬಿಡೋದಿಲ್ಲ ಅಂತ ನಿರ್ಬಂಧ ಹೇರಲಾಗಿದೆ. ಹೋಗ್ತೀವಿ ಅಂದ್ರೂ ಕೂಡ ಜಾಗ ಇಲ್ಲ. ನೋಡಿ, ಅಪಾರ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿರೋದ್ರಿಂದ ಅಷ್ಟು ಮಣ್ಣು ಕೂಡ ರಸ್ತೆ ಮೇಲೆ ಬಿದ್ದಿರುವ ದೃಶ್ಯ. ಹಾಗಾಗಿ ಆ ರಸ್ತೆ ಮೂಲಕ ವಾಹನಗಳು ಓಡಾಡೋದಕ್ಕೂ ಆಗಲ್ಲ. ಕಂಪ್ಲೀಟ್ ಆಗಿ ರಸ್ತೆಯನ್ನು ಕೂಡ ಅಧಿಕಾರಿಗಳು ಕ್ಲೋಸ್ ಮಾಡಿದ್ದಾರೆ. ಬಟ್ ಪದೇ ಪದೇ ಈ ರೀತಿ ಬೆಂಗಳೂರು ಮಂಗಳೂರು ಆ ಶಿರಾಡಿ ಘಾಟ್ ರಸ್ತೆ ಇದೆಯಲ್ಲ, ಆಗಾಗ ಭೂಕುಸಿತ ಉಂಟಾಗ್ತಾನೆ ಇರುತ್ತೆ. ಒಂದು ಮಳೆ ಆದರೆ ಸಾಕು, ಜೋರು ಮಳೆಗೆ ಈ ರೀತಿ ಭೂಕುಸಿತ ಉಂಟಾಗ್ಬಿಡುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ವಾಹನಗಳು ಮೂವ್ ಆಗೋ ಸಂದರ್ಭದಲ್ಲಿ ಇದು ಕೂಡ ಸಹಜವಾಗಿ ಆತಂಕ. ಹಾಗಾಗಿ ಮಳೆ ಬಿದ್ದಾಗ ದಯವಿಟ್ಟು ಹುಷಾರಾಗಿ ಈ ಘಾಟ್ ಸೆಕ್ಷನ್ಗಳಲ್ಲಿ ಆ ರಸ್ತೆಗಳಲ್ಲಿ ಓಡಾಡ್ತಿದ್ದೀರಾ ಅಂದರೆ ಸ್ವಲ್ಪ ಹುಷಾರಾಗಿರಿ ಅಂತ. ಅಟ್ಲೀಸ್ಟ್ ಈ ಮಳೆ ಬಂದಾಗ ಅಂಥ ರಸ್ತೆಗಳನ್ನು ಅವಾಯ್ಡ್ ಮಾಡೋದು ಕೂಡ ಉತ್ತಮ. ಪ್ರಮುಖವಾಗಿ ಈ ಶಿರಾಡಿ ಘಾಟ್ ರಸ್ತೆ ಆಗಾಗ ಗುಡ್ಡ ಕುಸಿತಕ್ಕೂ ಭೂಕುಸಿತಕ್ಕೂ ಸಾಕ್ಷಿ ಆಗ್ತಾ ಇರುವಂಥ ರಸ್ತೆ. ಹಾಗಾಗಿ ಅಲ್ಲಿ ವಾಹನ ಸವಾರರಿಗೂ ಆತಂಕ ಇರುತ್ತೆ, ಸ್ಥಳೀಯರಿಗೂ ಕೂಡ ಆತಂಕ ಇರುತ್ತೆ. ಒಂದು ಕಡೆ ಅರಣ್ಯ ಇಲಾಖೆ ಸಿಬ್ಬಂದಿ ನಿರಂತರವಾಗಿ ಅಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಬಟ್ ತೆರವು ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಮತ್ತೆ ಮಳೆ ಆದಂಥ ಸಂದರ್ಭದಲ್ಲಿ ಆ ತೆರವು ಕಾರ್ಯಾಚರಣೆಗೂ ಕೂಡ ಅದು ಅಡ್ಡಿ ಆಗುತ್ತೆ. ಮೋಸ್ಟ್ಲಿ ಮಳೆ ನಿಲ್ಲೋ ತನಕ, ರಸ್ತೆ ಕ್ಲಿಯರ್ ಆಗೋ ತನಕ ವಾಹನಗಳು ಓಡಾಡೋದಕ್ಕೆ ಅವಕಾಶ ಇರಲ್ಲ. ಈ ಶಿರಾಡಿ ಘಾಟ್ನ ರಸ್ತೆಯ ಪರಿಸ್ಥಿತಿ ಸದ್ಯ ಯಾವ ರೀತಿ ಇದೆ, ಯಾವ ರೀತಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ, ಆ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಹಾಸನ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಈಗಾಗಲೇ ಶಿರಾಡಿ ಘಾಟ್ನ ಏನು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತವಾಗಿದೆ. ಆ ಬೆನ್ನಲ್ಲೇ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸುಮಾರು 2 ರಿಂದ 3 ಕಿಲೋಮೀಟರ್ನಷ್ಟು ಈಗಾಗಲೇ ಟ್ರಾಫಿಕ್ ಜಾಮ್ ಉಂಟಾಗಿರೋ ಅಂಥದ್ದು. ಅಂದರೆ ಏನು ಶಿರಾಡಿ ಘಾಟ್ ಬಳಿ ಭೂಕುಸಿತವಾಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಗಸ್ತು ವಾಹನ ಏನಿದೆ 112 ಏನಿದೆ ಅದನ್ನು ಈಗಾಗಲೇ ನಿಲ್ಲಿಸ್ಕೊಂಡು ಇಲ್ಲಿ ಯಾವುದೇ ವಾಹನವನ್ನು ಮುಂದೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಿಲ್ಲಿಸಲಾಗಿದೆ. ಅಂದರೆ ಮರಗಳು ಭೂಕುಸಿತವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಟ್ರಾಫಿಕ್ ಉಂಟಾಗಿರೋ ಅಂಥದ್ದು. ಈಗ ಇಲ್ಲಿ ನಮ್ಮೊಟ್ಟಿಗೆ ಏನು ಪ್ರಯಾಣ ಮಾಡ್ತಿದ್ರು ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರಿ, ಎಷ್ಟೊತ್ತಿಂದ ಈ ಟ್ರಾಫಿಕ್ ಜಾಮ್ ಆಗಿರೋದು? ಸರ್, ಬೆಳಗಿನ ಜಾವ 2:30 ಆಗಿದೆ. ಪೊಲೀಸ್ನವ್ರು ಇಲ್ಲೇ ಗಾಡಿಗಳನ್ನ ನಿಲ್ಲಿಸಿದರೆ ಆದಷ್ಟು ಗಾಡಿಗಳನ್ನ ಚಾರ್ಮುಡಿ ಮೇಲೆ ಹೋಗಿ ಕೇಳಿದರೆ ಹೋಗೋಂಥ ಗಾಡಿಗಳನ್ನ, ಆಗದೇ ಇರೋ ಗಾಡಿಗಳು ಇಲ್ಲೇ ನಿಂತಿದ್ವಿ. 2:30. ಎಷ್ಟು ಜನ ಇದ್ದೀರಿ ನೀವು? ನಾವು ಒಂದು 15 ಜನ ಇದ್ವಿ. ಹೋಗಿದ್ದಾರೆ ಎಲ್ಲ. ಯಾವುದ್ರಲ್ಲಿ ಬಂದಿರೋದು? ಬಸ್ಸಲ್ಲಿ ಬಂದಿದ್ದಾರೆ, ಹೋಗಿದ್ದಾರೆ ಎಲ್ಲ. ಅಂದರೆ ಈಗಾಗಲೇ ಏನು ಶಿರಾಡಿ ಘಾಟ್ನಲ್ಲಿ ಭೂಕುಸಿತವಾಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಯಾವುದೇ ವಾಹನವನ್ನು ಸಂಚಾರಕ್ಕೆ ಇಲ್ಲಿ ನಿರ್ಬಂಧ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಸುಮಾರು ಏನು 2 ಗಂಟೆ ನಡುರಾತ್ರಿ 3ರ ಬಳಿಕ ಇಲ್ಲಿ ಯಾವುದೇ ವಾಹನಗಳನ್ನು ಬಿಡಲಾಗ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲ ವಾಹನಗಳು ಇಲ್ಲೇ ಜಾಮ್ ಆಗಿರೋ ಅಂಥದ್ದು.
ಒಟ್ಟಾರೆಯಾಗಿ ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಈಗಾಗಲೇ ಶಿರಾಡಿ ಘಾಟ್ನ ಬಳಿ ಭೂಕುಸಿತವಾಗಿದೆ. ಆ ತೆರವುಗೊಳಿಸಿದ ನಂತರವೇ ಈ ವಾಹನಗಳನ್ನ ಬಿಡಲಾಗುತ್ತೆ ಅಂತ ಪೊಲೀಸರು ಮಾಹಿತಿಯನ್ನ ನೀಡಿರುವಂಥದ್ದು. ಚೇತನ್ ಚಂದ್ರಾಯಪಟ್ಟಣ, ಗ್ಯಾರಂಟಿ ನ್ಯೂಸ್, ಹಾಸನ.